ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಮಾತಾಡ್ತಿರೋದು ಕೇವಲ ಒಬ್ಬ ವ್ಯಕ್ತಿ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ಇಡೀ ಜಗತ್ತನ್ನೇ ನಡುಗಿಸಿದ ಒಂದು ಕರಾಳ ಸಾಮ್ರಾಜ್ಯದ ಬಗ್ಗೆ. ಯೋಚನೆ ಮಾಡಿ, ಒಬ್ಬ ಮನುಷ್ಯನ ಹತ್ತಿರ ಎಷ್ಟು ದುಡ್ಡಿರಬಹುದು? 100 ಕೋಟಿ, 1000 ಕೋಟಿ. ಆದರೆ ಇವನ ಹತ್ರ ಎಷ್ಟು ದುಡ್ಡಿತ್ತಪ್ಪ ಅಂದರೆ, ನೋಟುಗಳನ್ನು ಕಟ್ಟೋ ರಬ್ಬರ್ ಬ್ಯಾಂಡ್ಗಳನ್ನು ಕೊಳ್ಳೋಕೆ ಇವನು ತಿಂಗಳಿಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದ. ಇವನ ನೋಟುಗಳನ್ನು ಇಲಿಗಳು ಕಚ್ಚಿ ತಿಂತಿದ್ರೂ ಇವನಿಗೆ ಬೇಜಾರಂತೂ ಆಗ್ತಿರಲಿಲ್ಲ. ಇವನ ಹೆಣ್ಣು ಮಗಳಿಗೆ ಚಳಿ ಆಗ್ತಿದೆ ಅಂತ ಬರೋಬ್ಬರಿ 15 ಕೋಟಿ ರೂಪಾಯಿ ಅಸಲಿ ನೋಟುಗಳನ್ನು ಸುಟ್ಟು ಬೆಂಕಿ ಕಾಯಿಸಿದ ಕ್ರೇಜಿ ಡಾನ್ ಇವನು. ಇವನು ಬೇರೆ ಯಾರೂ ಅಲ್ಲ, ಕೊಲಂಬಿಯಾದ ಡ್ರಗ್ ಲಾರ್ಡ್ ಪ್ಯಾಬ್ಲೋ ಎಸ್ಕೋಬಾರ್. ಬಡ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ಕಳ್ಳ ಇಡೀ ಅಮೆರಿಕ ಸರ್ಕಾರವೇ ಮಂಡಿಯೂರುವಂತೆ ಮಾಡಿ ಜಗತ್ತಿನ ನಂಬರ್ 1 ಡಾನ್ ಆಗಿದ್ದು ಹೇಗೆ? ಬನ್ನಿ, ಈ ವಿಡಿಯೋದಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ನ ಇಂಚಿಂಚು ರೋಮಾಂಚನಕಾರಿ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಆರಂಭಿಕ ದಿನಗಳು. ಸಳ್ಳ ಕಣ್ಣನಿಂದ ಮಾಫಿಯಾ ಕಿಂಗ್. ಪ್ಯಾಬ್ಲೋ ಎಸ್ಕೋಬಾರ್ ಹುಟ್ಟಿದ್ದು 1949ರಲ್ಲಿ ಕೊಲಂಬಿಯಾದ ಒಂದು ಬಡ ಕುಟುಂಬದಲ್ಲಿ. ಬಾಲ್ಯದಲ್ಲೇ ಇವನಿಗೆ ದುಡ್ಡಿನ ಮೇಲೆ ವಿಪರೀತ ಆಸೆ ಇತ್ತು. ಸ್ಮಶಾನದಲ್ಲಿದ್ದ ಕಲ್ಲುಗಳನ್ನು ಕದ್ದು ಅದನ್ನು ಪಾಲಿಷ್ ಮಾಡಿ ಬೇರೆಯವರಿಗೆ ಮಾರುತ್ತಿದ್ದ. ಅಲ್ಲಿಂದ ಕಾರ್ ಕದಿಯೋದು, ಕಿಡ್ನಾಪ್ ಮಾಡೋದು ಶುರು ಮಾಡಿದ ಪ್ಯಾಬ್ಲೋ ತನಗೆ 22 ವರ್ಷ ಆಗುವಷ್ಟರಲ್ಲಿ ಕೊಲಂಬಿಯಾದ ಮೆಡೆಲಿನ್ ನಗರದ ದೊಡ್ಡ ರೌಡಿಯಾಗಿ ಬೆಳೆದಿದ್ದ. ಆದರೆ ಇವನ ಲೈಫ್ ಚೇಂಜ್ ಆಗಿದ್ದು 1970ರ ದಶಕದಲ್ಲಿ. ಯಾವಾಗ ಇವನ ಕಣ್ಣು ಕೊಕೇನ್ ಅನ್ನೋ ಬಿಳಿ ಪೌಡರ್ ಬಿಸ್ನೆಸ್ ಮೇಲೆ ಬಿತ್ತೋ, ಅಲ್ಲಿಂದ ಇವನ ಕರಾಳ ಸಾಮ್ರಾಜ್ಯ ಮೆಡೆಲಿನ್ ಕಾರ್ಟೆಲ್ ಜನ್ಮ ತಾಳುತ್ತೆ. ದಿನಕ್ಕೆ 400 ಕೋಟಿ ರು ಗಳಿಕೆ, ಅಮೆರಿಕವನ್ನೇ ನಡುಗಿಸಿದ ಬಿಸಿನೆಸ್. ಪ್ಯಾಬ್ಲೋ ಬಿಸಿನೆಸ್ ಮಾಡೋ ಸ್ಟೈಲ್ ನೋಡಿ ಇಡೀ ಜಗತ್ತೇ ಶಾಕ್ ಆಗಿತ್ತು. ಕೊಲಂಬಿಯಾದಲ್ಲಿ ತುಂಬ ಕಡಿಮೆ ರೇಟ್ಗೆ ಸಿಗ್ತಿದ್ದ ಕೊಕೇನನ್ನು ಪ್ಯಾಬ್ಲೋ ಅಮೆರಿಕಾಗೆ ಸಪ್ಲೈ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಕ್ಕಾಗಿ ಅಂತಾನೆ ಇವನು ಸ್ವಂತ ಹೆಲಿಕಾಪ್ಟರ್ಗಳು, ಸಬ್ಮರೀನ್ಗಳು ಮತ್ತು ಪೈಲಟ್ಗಳನ್ನು ಇಟ್ಟುಕೊಂಡಿದ್ದ. ಒಂದು ಅಂದಾಜಿನ ಪ್ರಕಾರ ಅಮೆರಿಕದಲ್ಲಿ ಆ ಸಮಯದಲ್ಲಿ ಬಳಕೆಯಾಗ್ತಿದ್ದ ಪ್ರತಿ 5 ಗ್ರಾಂ ಕೊಕೇನ್ನಲ್ಲಿ 4 ಗ್ರಾಂ ಪ್ಯಾಬ್ಲೋದೇ ಆಗಿರ್ತಿತ್ತು. ದಿನಕ್ಕೆ ಬರೋಬ್ಬರಿ 15 ಟನ್ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ. ಇದರಿಂದ ಪ್ಯಾಬ್ಲೋಗೆ ಬರ್ತಿದ್ದ ಆದಾಯ ಎಷ್ಟು ಗೊತ್ತಾ? ದಿನಕ್ಕೆ ಬರೋಬ್ಬರಿ 60 ಮಿಲಿಯನ್, ಅಂದರೆ ಇವತ್ತಿನ ಇಂಡಿಯನ್ ಕರೆನ್ಸಿಯಲ್ಲಿ ದಿನಕ್ಕೆ 400ರಿಂದ 500 ಕೋಟಿ ರೂಪಾಯಿ. ಜಗತ್ತಿನ ಸುಪ್ರಸಿದ್ಧ ಫೋರ್ಬ್ಸ್ ಮ್ಯಾಗಝಿನ್ ಇವನನ್ನು ಜಗತ್ತಿನ 7ನೇ ಅತಿ ದೊಡ್ಡ ಶ್ರೀಮಂತ ಅಂತ ಘೋಷಣೆ ಮಾಡಿತು. ದುಡ್ಡು ಇಡೋಕ್ಕೆ ಜಾಗ ಇರಲಿಲ್ಲ, ಅದರ ಜೊತೆಗೆ ಇಲಿಗಳ ಕಾಟ. ಪ್ಯಾಬ್ಲೋಗೆ ದುಡ್ಡು ಎಷ್ಟು ಬರ್ತಿತ್ತು ಅಂದರೆ ಇವನಿಗೆ ಅದನ್ನು ಬ್ಯಾಂಕ್ನಲ್ಲಿ ಲೀಗಲ್ಲಾಗಿ ಇಡೋಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಗೋಡೌನ್ಗಳಲ್ಲಿ, ಅಂಡರ್ಗ್ರೌಂಡ್ ರೂಮ್ಗಳಲ್ಲಿ ಮತ್ತು ತನ್ನ ಆಪ್ತರ ಮನೆಯ ಗೋಡೆಗಳ ಒಳಗೆ ನೋಟುಗಳನ್ನು ತುಂಬಿಡ್ತಾ ಇದ್ದ. ಪ್ರತಿ ವರ್ಷ ಇವನ ಒಟ್ಟು ದುಡ್ಡಿನಲ್ಲಿ 10% ದುಡ್ಡು, ಅಂದರೆ ಸುಮಾರು 15,000 ಕೋಟಿ ರೂಪಾಯಿ ಬರೀ ಇಲಿಗಳು ಕಚ್ಚಿ ತಿಂತಿದ್ರಿಂದ ಮತ್ತು ಮಳೆಗೆ ಕೊಳೆತು ಹೋಗ್ತಿದ್ರಿಂದ ವೇಸ್ಟ್ ಆಗ್ತಿತ್ತು. ಆದರೆ ಪ್ಯಾಬ್ಲೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತಿರಲಿಲ್ಲ. ಒಮ್ಮೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ತನ್ನ ಫ್ಯಾಮಿಲಿ ಜೊತೆ ಕಾಡಿನ ಒಂದು ಮನೆಯಲ್ಲಿ ಅಡಗಿದ್ದಾಗ ತನ್ನ ಮಗಳಿಗೆ ಚಳಿ ಆಗ್ತಿದೆ ಅಂತ ಪ್ಯಾಬ್ಲೋ ಬರೋಬ್ಬರಿ $2 ಮಿಲಿಯನ್, ಅಂದರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕಂದ್ರೆ ಸುಮಾರು 15 ಕೋಟಿ ರೂಪಾಯಿ ಅಸಲಿ ನೋಟುಗಳನ್ನೇ ಸುಟ್ಟು ಹಾಕಿದೆ. ಬಡವರ ಪಾಲಿನ ರಾಬಿನ್ ಹುಡ್. ರಾಜಕೀಯದ ಆಸೆ. ವಿಚಿತ್ರ ಏನಪ್ಪ ಅಂದರೆ, ಪ್ಯಾಬ್ಲೋ ಪೊಲೀಸರ ಪಾಲಿಗೆ ಕ್ರಿಮಿನಲ್ ಆಗಿದ್ದರೂ ಕೂಡ ಕೊಲಂಬಿಯಾದ ಬಡ ಜನರಿಗೆ ಇವನು ದೇವರಾಗಿದ್ದ. ಏಕೆಂದರೆ ತಾನು ಗಳಿಸಿದ ದುಡ್ಡಿನಲ್ಲಿ ಬಡವರಿಗಾಗಿ 100 ಮನೆಗಳು, ಶಾಲೆಗಳು, ಹಾಸ್ಪಿಟಲ್ಗಳು ಮತ್ತು ಫುಟ್ಬಾಲ್ ಸ್ಟೇಡಿಯಂಗಳನ್ನು ಕಟ್ಟಿಸಿಕೊಟ್ಟಿದ್ದ. ಬಡವರಿಗೆ ನೇರವಾಗಿ ದುಡ್ಡು ಹಂಚ್ತಿದ್ದ. ಅದಕ್ಕೆ ಜನ ಇವನನ್ನು ರಾಬಿನ್ ಹುಡ್ ಅಂತ ಕರಿತಿದ್ದರು. ಇದೇ ಜನಪ್ರಿಯತೆಯನ್ನು ಇಟ್ಕೊಂಡು ಪ್ಯಾಬ್ಲೋ ಕೊಲಂಬಿಯಾದ ಸಂಸತ್ ಸದಸ್ಯನಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ. ಇವನ ಕನಸು ಕೊಲಂಬಿಯಾದ ಪ್ರೆಸಿಡೆಂಟ್ ಆಗಬೇಕು ಅನ್ನೋದಾಗಿತ್ತು. ಆದರೆ ಇವನ ಡ್ರಗ್ಸ್ ಬಿಸಿನೆಸ್
ಬಯಲಿಗೆ ಬಂದಿದ್ದರಿಂದ ಇವನನ್ನು ಸಂಸತ್ತಿನಿಂದ ಆಚೆ ಹಾಕಲಾಯಿತು. ಇಲ್ಲಿಂದ ಪ್ಯಾಬ್ಲೋನ ಅಸಲಿ ಕ್ರೌರ್ಯ ಶುರುವಾಯಿತು. ಪ್ಲಾಟಾ ಓ ಪ್ಲೋಮೋ ಇಡೀ ದೇಶವನ್ನೇ ಸ್ಮಶಾನ ಮಾಡಿದ ಕ್ರೂರಿ. ರಾಜಕೀಯದಿಂದ ಆಚೆ ಹಾಕಿದ್ದಕ್ಕೆ ಕೋಪಗೊಂಡ ಪ್ಯಾಬ್ಲೋ ಇಡೀ ಕೊಲಂಬಿಯಾ ಸರ್ಕಾರದ ವಿರುದ್ಧವೇ ಯುದ್ಧ ಸಾರ್ತಾನೆ. ಇವನ ಒಂದು ಡೈಲಾಗ್ ಇತ್ತು, ಪ್ಲಾಟಾ ಓ ಪ್ಲೋಮೋ, ಅಂದರೆ ದುಡ್ಡು ತಗೋ ಇಲ್ಲಾಂದರೆ ಗುಂಡು ತಿನ್ನು ಅಂತ. ತನ್ನ ಮಾತನ್ನು ಕೇಳಾದ ನೂರಾರು ಜಡ್ಜ್ಗಳು, ಪೊಲೀಸರು, ಪತ್ರಕರ್ತರನ್ನು ಸಾರ್ವಜನಿಕವಾಗಿ ಕೊಲೆ ಮಾಡಿಸ್ತಾರೆ. ಇವನ ಕ್ರೌರ್ಯ ಎಷ್ಟಿತ್ತಪ್ಪ ಅಂದರೆ ತನ್ನನ್ನು ವಿರೋಧಿಸಿದ ಒಬ್ಬ ರಾಜಕಾರಣಿ ಪ್ರಯಾಣ ಮಾಡ್ತಿದ್ದಾನೆ ಅಂದ್ಕೊಂಡು ಇಡೀ ಅವಿಯಾಂಕ ಫ್ಲೈಟ್ 203 ಅನ್ನೋ ವಿಮಾನವನ್ನೇ ಆಕಾಶದಲ್ಲಿ ಬಾಂಬ್ ಬಿಟ್ಟು ಉಡಾಯಿಸ್ತಾನೆ. ಅದರಲ್ಲಿದ್ದ 100ಕ್ಕೂ ಹೆಚ್ಚು ಅಮಾಯಕ ಜನ ಸತ್ತು ಹೋಗ್ತಾರೆ. ಆ ಘಟನೆಯಿಂದ ಇವನ ವಿರುದ್ಧ ಧ್ವನಿ ಎತ್ತೋಕೆ ಇಡೀ ದೇಶವೇ ಹೆದರ್ತಿತ್ತು. ಸ್ವಂತ ಜೈಲು, ಲಾ ಕ್ಯಾಥೆಡ್ರಲ್ ಮತ್ತು ದಿ ಎಂಡ್. ಇಷ್ಟೆಲ್ಲ ನಡೆದ್ಮೇಲೆ ಕೊನೆಗೆ ಅಮೆರಿಕಾದ ಸ್ಪೆಷಲ್ ಫೋರ್ಸ್ ಮತ್ತು ಕೊಲಂಬಿಯಾದ ಆರ್ಮಿ ಇವನನ್ನು ಹಿಡಿಯೋಕೆ ಜಂಟಿ ಕಾರ್ಯಾಚರಣೆ ಶುರು ಮಾಡಿದರು. ಆಗ ಪ್ಯಾಬ್ಲೋ ಸರ್ಕಾರಕ್ಕೆ ಒಂದು ಆಫರ್ ಕೊಟ್ಟ. ಅದೇನೆಂದರೆ, ನಾನು ಸರೆಂಡರ್ ಆಗ್ತೀನಿ, ಆದರೆ ನಾನೇ ಕಟ್ಟಿರೋ ಜೈಲಿನಲ್ಲಿ ಇರಬೇಕು ಅಂತ. ಸರ್ಕಾರ ಅದಕ್ಕೆ ಒಪ್ಕೊಳ್ಳುತ್ತೆ. ಆ ಜೈಲಿನ ಹೆಸರು ಲಾ ಕ್ಯಾಥೆಡ್ರಲ್. ಅದು ಜೈಲಾಗಿರಲಿಲ್ಲ, ಬದಲಿಗೆ ಫುಟ್ಬಾಲ್ ಗ್ರೌಂಡ್ ಮತ್ತು ಬಾರ್ ಇರೋ 7 ಸ್ಟಾರ್ ರೆಸಾರ್ಟ್ ಥರ ಇತ್ತು. ಅಲ್ಲಿಂದನೂ ಕೂಡ ಇವನು ಬಿಸಿನೆಸ್ ಮಾಡ್ತಿದ್ದಿತ್ತು ಗೊತ್ತಾದಾಗ ಸರ್ಕಾರ ಇವನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ನೋಡ್ತು. ಆದರೆ ಪ್ಯಾಬ್ಲೋ ಅಲ್ಲಿಂದನೂ ಎಸ್ಕೇಪ್ ಆದ. ಕೊನೆಗೆ 1993 ಡಿಸೆಂಬರ್ 2ರಂದು ತನ್ನ 44ನೇ ಹುಟ್ಟುಹಬ್ಬದ ಮರುದಿನ ಮೊಬೈಲ್ ಸಿಗ್ನಲ್ ಟ್ರ್ಯಾಕ್ ಮಾಡಿ ಪೊಲೀಸರು ಇವನನ್ನು ಸುತ್ತುವರಿತಾರೆ. ಮೆಡಲಿನ್ ನಗರದ ಮನೆಯೊಂದರ ಮೇಲ್ಛಾವಣಿಯ ಮೇಲೆ ಓಡುತ್ತಿದ್ದಾಗ ಪೊಲೀಸರ ಗುಂಡೇಟಿಗೆ ಪ್ಯಾಬ್ಲೋ ಎಸ್ಕೋಬಾರ್ ಬಲಿಯಾಗ್ತಾನೆ. ಇಡೀ ಜಗತ್ತನ್ನೇ ನಡುಗಿಸಿದ ಸಾಮ್ರಾಜ್ಯ ಅಲ್ಲಿಗೆ ಮುಕ್ತಾಯವಾಗುತ್ತೆ. ಪ್ಯಾಬ್ಲೋ ಎಸ್ಕೋಬಾರ್ ಕಥೆ ನಮಗೆ ಹೇಳೋದು ಒಂದೇ, ಅಡ್ಡದಾರಿಲಿ ಎಷ್ಟೇ ದುಡ್ಡು ಗಳಿಸಿದ್ರು, ಎಂಥ ಸಾಮ್ರಾಜ್ಯ ಕಟ್ಟಿದ್ರು, ಅದಕ್ಕೆ ಸಿಗೋ ಅಂತ್ಯ ಮಾತ್ರ ತುಂಬ ಭಯಾನಕವಾಗಿರುತ್ತೆ ಅಂತ. ಕಾನೂನಿನ ಕಣ್ಣಿನಿಂದ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಪ್ಯಾಬ್ಲೋ ಎಸ್ಕೋಬಾರ್ನ ಈ ರೋಮಾಂಚನಕಾರಿ ಕಥೆ ನಿಮಗೆ ಹೇಗನ್ನಿಸ್ತು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರೆಯಬೇಡಿ. ಸಿಗೋಣ ಮುಂದಿನ ಕರಾಳ ಮಿಸ್ಟರಿ ವಿಡಿಯೋದಲ್ಲಿ. ಧನ್ಯವಾದ.